ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಸಿಮೆಂಟ್ ಪಾಟ್ಗಳನ್ನು ಮಾಡಿದ್ದೆ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಎಷ್ಟೊಂದು ಪಾಟ್ಗಳನ್ನು ಒಂದೇ ದಿನ ಮಾಡಿದ್ದೆ. ನಾನು ಇವತ್ತು ಅದಕ್ಕೆ ಯಾವ ರೀತಿ ಬಣ್ಣನ ಹಾಕೋದು ಅಂತ ತೋರಿಸ್ತೀನಿ. ನಾನು ಯಾವ ಬಣ್ಣನ ಹಾಕ್ತೀನಿ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಸ್ವಲ್ಪ ಮಾಡಿರೋದು ಹೇಗೆ ಅಂತಾನು ತೋರಿಸ್ಬಿಡ್ತೀನಿ. ಯಾಕಂದರೆ ಮೊನ್ನೆ ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋನ ಇದರಲ್ಲಿ ಸಂಕ್ಷಿಪ್ತವಾಗಿ ತೋರಿಸಿದ್ದೀನಿ. ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕೆಲವು ವಿಡಿಯೋಗಳನ್ನು ನಾನು ಹಾಕ್ತಾನೇ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ನೋಡಿ, ನಾನಿಲ್ಲಿ 3 ಪಾರ್ಟ್ ಮರಳನ್ನು ತೊಗೊಂಡ್ರೆ 1 ಪಾರ್ಟ್ ಸಿಮೆಂಟನ್ನು ತೊಗೊಂಡು ಕಲಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು. ಹಾಗೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಪ್ಲಾಸ್ಟಿಕ್ ಪಾಟ್ಗೆ ಪ್ಲಾಸ್ಟಿಕ್ಕನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋದಲ್ಲಿ ಡಿಟೇಲಾಗಿ ತೋರಿಸಿದ್ದೀನಿ ಎಲ್ಲವನ್ನೂ. ನೀವು ನೋಡಿಲ್ಲ ಅಂದರೆ ನೋಡಿ ಗಟ್ಟಿಯಾಗಿ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ತುಂಬ ತೆಳುವಾಗೂ ಕಲಿಸ್ಕೋಬಾರ್ದು. ನೋಡಿ, ಪಾಟಿಗೆ ಹಾಕಿ ಅದನ್ನು ಪಾಟ್ ಮಾಡೋದು ತುಂಬ ಸುಲಭ ಫ್ರೆಂಡ್ಸ್. ನಾವು 25 ರುಪೀಸಿಗೆಲ್ಲ ನಾವೇ ಮಾಡ್ಕೋಬೋದು. ನೋಡಿ, ಈ ರೀತಿ ಪಾಟಿಗೆ ಹಚ್ಚುತ್ತಾ ಹೋಗಬೇಕು, ಅಂಟಿಸ್ತಾ ಹೋಗಬೇಕು ಆ ಸಿಮೆಂಟ್ ಮಿಶ್ರಣನ. ತುಂಬ ರೀತಿಯಿಂದ ಪಾಟ್ ಮಾಡ್ಬೋದು. ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ರೀತಿಯಿಂದ ಮಾಡ್ಬೋದು ಅಂತ. ನೋಡಿ, ಈ ರೀತಿ ನಿಧಾನವಾಗಿ ಅದನ್ನು ಒಂದೇ ರೀತಿ ಬರೋ ಹಾಗೆ ನಾವು ಪ್ರೆಸ್ ಮಾಡ್ತಾ ಆಮೇಲೆ ಅದನ್ನು ಫಿನಿಶಿಂಗ್ ಕೊಟ್ಕೋಬೇಕು. ಹಾಗೆ 24 ಗಂಟೆ ಆದಮೇಲೆ ಅದನ್ನು ನಾವು ಆ ಪ್ಲಾಸ್ಟಿಕ್ ಪಾಟಿಂದ ನಾವು ಅದನ್ನು ಸಿಮೆಂಟ್ ಪಾಟನ್ನು ತೆಗಿಬೇಕು. 24 ಗಂಟೆ ಹಾಗೇ ಇರಬೇಕು ಅದು ಒಣಗಲಿಕ್ಕೆ. ಆಮೇಲೆ ಕ್ಯೂರಿಂಗ್ ಮಾಡಬೇಕು. ನೀರು ಹಾಕಿ ಇಟ್ಟು ಆಮೇಲೆ ನಾವು ಗಿಡಗಳನ್ನು ನೆಟ್ಕೋಬೋದು. ನಾನು ಬಣ್ಣನೂ ಕೂಡ ಹಾಕಿದ್ದೀನಿ. ಇವತ್ತು ನಾನು ಬಣ್ಣ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಬಣ್ಣ ಹಾಕದೇನೂ ಯೂಸ್ ಮಾಡ್ಬೋದು. ಆದರೆ ಬಣ್ಣ ಹಾಕಿದರೆ, ಈ ರೀತಿ ಬಣ್ಣ ಹಾಕಿದರೆ ನಾವು ಆಮೇಲೆ ಪೇಂಟನ್ನು ಹಚ್ಚೋ ಕೆಲಸ ಇರಲ್ಲ. ಯಾವಾಗಲೂ ಬಣ್ಣವಾಗಿರುತ್ತೆ, ಚೆನ್ನಾಗಿರುತ್ತೆ. ನಾವು ಸಿಮೆಂಟಿನ ತೆಳಿ ಕೂಡ ಹಚ್ಕೋಬೋದು, ಅದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಹೋಲ್ಗಳನ್ನು ಹಸಿ ಇರುವಾಗಲೇ ಹೋಲ್ಗಳನ್ನು ಮಾಡ್ಕೋಬೇಕು. ಇಲ್ಲಾಂದರೆ ಒಣಗಿದ ಮೇಲೆ ಅದು ಹೋಲ್ಗಳನ್ನು ಮಾಡ್ಕೊಳ್ಳೋಕೆ ಬರಲ್ಲ. ನಾವು 3 ರಿಂದ 4 ಹೋಲ್ಗಳನ್ನು ಮಾಡ್ಕೊಳ್ಳೇಬೇಕು ಇದಕ್ಕೆ. ಇಲ್ಲ ಅಂದರೆ ಮಣ್ಣು ಅದರೊಳಗೆ ಹೋಗಿ ಕಟ್ಕೊಬಿಡತ್ತೆ, ಚೆನ್ನಾಗಾಗಲ್ಲ. ನೋಡಿ, ನಾನು ಅವತ್ತು 2 ಪಾಟ್ ಮಾಡಿದ್ದೀನಿ. ನೋಡಿ, 24 ಗಂಟೆ ಆದಮೇಲೆ ನಾವು ಅದನ್ನು ಉಲ್ಟಾ ಮಾಡಬೇಕು, ಪಾಟಿಂದ ತೆಗಿಬೇಕು. ನಾವು ಈ ರೀತಿ ಪ್ಲಾಸ್ಟಿಕ್ ಕನ್ನು ಹಾಕ್ಕೊಂಡ್ರೆ ತುಂಬ ಈಸಿಯಾಗಿ ಪಾಟಿಂದ ತೆಗಿಬೋದು. ಹಾಗಾಗಿ ನಾನು ಪ್ಲಾಸ್ಟಿಕ್ಕನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೆರಿಗೆಗಳಾಗತ್ತೆ. ಆಮೇಲೆ ನಾವೀಗ ಸಿಮೆಂಟಿನ ತೆಳಿ ಹಾಕಿದರೆ ಆ ನೆರಿ ಎಲ್ಲ ಹೋಗುತ್ತೆ, ಕ್ಲೀನಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕೆಳಗಡೆ ಸ್ವಲ್ಪ ಮರಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸಿದ್ದೀನಿ. ಇನ್ನೂ ಡೀಟೇಲಾಗಿ ಬೇಕು ಅಂದರೆ ಆ ವಿಡಿಯೋನ ನೋಡಿ. ಎಷ್ಟು ಸುಲಭನ ಆ ಪಾಟ್ ಮಾಡೋದು ಅಂತ ಒಂದು ವಿಡಿಯೋ ಹಾಕಿದ್ದೀನಿ. ನೋಡಿ, ಈ ರೀತಿ ಬಂದಿದೆ ಅದೀಗ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಕಡಿಮೆ ದುಡ್ಡಲ್ಲಿ ಮಾಡ್ಕೋಬೋದು. ನೋಡಿ, ಇದು ಸಿಮೆಂಟಿಗೆ ಅಂತಲೇ ಬಣ್ಣ ಸಿಗುತ್ತೆ ಪೇಟೆಯಲ್ಲಿ. ನಾವು ಸಿಮೆಂಟಿನ ಅಂಗಡಿಗಳಲ್ಲೆಲ್ಲ ಕೇಳಿದರೆ ಕೊಡ್ತಾರೆ. ಇದು ರೆಡ್ ಬಣ್ಣ. ಸಿಮೆಂಟಿಗೆ ಹಾಕೋ ಬಣ್ಣನ ಕೊಡಿ ಅಂದರೆ, ನೆಲಕ್ಕೆಲ್ಲ ಹಾಕ್ತೀವಲ್ಲ ಆ ಬಣ್ಣ ಇದು ಕೊಡಿ ಅಂದರೆ ಕೊಡ್ತಾರೆ. ಇದು ಅರ್ಧ kg ಪ್ಯಾಕೆಟು. ನೋಡಿ, ಇದನ್ನು ನಾವು ಸಿಮೆಂಟಿಗೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೇಕು. ನೋಡಿ, ನಾನಿಲ್ಲಿ 1 ಪಾರ್ಟನ್ನು ಸಿಮೆಂಟ್ ತೊಗೊಂಡ್ರೆ ಅದರಲ್ಲಿ
ಅದೇ ಪ್ರಮಾಣದಲ್ಲಿ ಬಣ್ಣನ ಹಾಕ್ಕೋಬೇಕು ಅಂತಿಲ್ಲ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಆಯಿತು. ಅರ್ಧದಷ್ಟಾದರೂ ಹಾಕ್ಕೋಬೇಕು. ನೀವು 4 ಸ್ಪೂನ್ ಸಿಮೆಂಟನ್ನು ತಗೊಂಡ್ರೆ 2 ರಿಂದ 3 ಸ್ಪೂನ್ ಬಣ್ಣನ ತಗೊಳ್ಳಿ. ನಾನಿಲ್ಲಿ ಅಳತೆ ಮಾಡಿಲ್ಲ, ಹಾಗೆ ಹಾಕಿದ್ದೀನಿ ನೋಡಿ. ಈ ರೀತಿ ಬಣ್ಣ ಇರುತ್ತೆ. ಅದು 50% ಬಣ್ಣನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದು ಕಲರು ನೋಡಿ. ಇಷ್ಟನ್ನು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಬಿಡಿ. ಮೊದಲೇ ನೀರು ಹಾಕೋಕ್ಕೂ ಮುಂಚೆ ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಅದನ್ನು ಕಲಿಸ್ಕೋಬೇಕು ನಾವು. ತುಂಬ ತೆಳುವಾಗಿ ಕಲಿಸ್ಕೊಂಡ್ರೆ ನೀರಾಗಿಬಿಡತ್ತೆ. ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಅದು ನಾವು ಈಗ ಇಲ್ಲಿ ಹಚ್ಚಲಿಕ್ಕೆ ಬರಲ್ಲ. ನಾವು ಬ್ರಷಲ್ಲಿ ಹಚ್ತೀನಿ ನಾನು. ಹಾಗಾಗಿ ಹದವಾಗಿ ಕಲಿಸ್ಕೋಬೇಕು. ಈ ರೀತಿ ಮನೆಯಲ್ಲೇ ಪಾಟ್ಗಳನ್ನು ಮಾಡಿಕೊಂಡ್ರೆ ನಾವು ಮಾಡಿದ್ದೀವಿ ಅಂತ ಖುಷಿನೂ ಇರುತ್ತೆ, ಮತ್ತು ತುಂಬ ಕಡಿಮೆ ಖರ್ಚಿನಲ್ಲಿ ನಾವು ಪಾಟನ್ನು ಮಾಡ್ಕೋಬೋದು ನೋಡಿ. ಸ್ವಲ್ಪನೇ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಎಲ್ಲರ ಹತ್ರನೂ ಪಾಟನ್ನು ತರೋ ಶಕ್ತಿ ಇರಲ್ಲ, ಆದರೆ ಗಾರ್ಡನಿಂಗ್ ಮಾಡಬೇಕು ಅನಿಸುತ್ತೆ. ಅವರು ಈ ರೀತಿ ಕಡಿಮೆ ಖರ್ಚಲ್ಲಿ ಪಾಟ್ಗಳನ್ನು ಮಾಡ್ಕೊಳ್ಳಿ ನೋಡಿ. ನಾವು ಪ್ಲಾಸ್ಟಿಕ್ ಪಾಟನ್ನು ತಂದ್ಕೊಂಡ್ರೆ ಬೇಗ ಒಡೆದು ಹೋಗಿಬಿಡತ್ತಲ್ಲ, ಇದಾದರೆ ತುಂಬ ಬಾಳಿಕೆ ಬರುತ್ತೆ. ಈ ಸಿಮೆಂಟ್ ಪಾಟು ಒಡೆಯಲ್ಲ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ಹದದಲ್ಲಿದೆ ಅದು. ಇಷ್ಟು ಕಲರ್ ಬಂದರೆ ಸಾಕು ನೋಡಿ. ಮೇಲ್ಗಡೆ ಸ್ವಲ್ಪ ಹಾಕ್ಕೊಬಿಡ್ತೀನಿ ನಾನು. ಆ ಹೋಲ್ಗಳನ್ನು ಮುಚ್ಚಿಕೋಬೇಡಿ. ಆಮೇಲೆ ನಾನು ಇದನ್ನು ತೆಗೆದಿದ್ದೀನಿ ನೋಡಿ. ಸ್ವಲ್ಪ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ಮೇಲ್ಗಡೆ ಅಷ್ಟೇ. ನೋಡಿ, ನಾನೀಗ ಒಂದು ಲೋಟ ಅಥವಾ ಏನಾದರೂ ಒಂದು ತಗೊಂಡು ಮೇಲ್ಗಡೆಯಿಂದ ಹಾಕ್ತಾ ಕೆಳಗಡೆ ಬ್ರಷ್ ಮಾಡ್ತೀನಿ. ಆಗ ಚೆನ್ನಾಗಿ ಬರುತ್ತೆ ಅದು ನೋಡಿ. ಈ ರೀತಿ ಬ್ರಷ್ ಮಾಡ್ತೀನಿ ನೋಡಿ. ಮೇಲ್ಗಡೆ ಹಾಕ್ಕೊಂಡು ಕೆಳಗಡೆಯಿಂದ ಸ್ವಲ್ಪನೂ ವೇಸ್ಟ್ ಆಗಲ್ಲ ಈ ರೀತಿ ನಾನು ಬಣ್ಣನ ಹಾಕ್ಕೊಂಡ್ರೆ. ಇದು ತುಂಬ ಬಾಳಿಕೆ ಬರುತ್ತೆ. ನಾವು ಈ ರೀತಿ ಸಿಮೆಂಟ್ ಮತ್ತು ತಿಳಿನ ಕೊಡೋದ್ರಿಂದ ಪಾಟು ಕೂಡ ತುಂಬ ಬಾಳಿಕೆ ಬರುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ನಾನು ಮೊದಲೆಲ್ಲ ಬಣ್ಣ ಹಾಕ್ತಿರಲಿಲ್ಲ, ಈ ಬಾರಿ ಬಣ್ಣ ಹಾಕಿದ್ದೀನಿ. ಆ ಹಳೆ ಪಾಟಿಗೂ ಬಣ್ಣ ಹಾಕಿ ನಿಮಗೆ ತೋರಿಸ್ತೀನಿ. ಇದೇ ರೀತಿ ಹಾಕ್ಬೋದು ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ನೋಡೋಣ. ಹಳೆ ಪಾಟಿಗೂ ನೋಡಿ. ಈ ರೀತಿ ಎಲ್ಲ ಕಡೆಯೂ ಇದೇ ರೀತಿ ಬಣ್ಣ ಹಚ್ಚಿ ನೋಡಿ. ಈ ರೀತಿ ನಾನು ಕಲಿಸ್ಕೊಂಡಿದ್ದು 2 ಪಾಟಿಗೆ ಬಂತದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಒಣಗಿದ ಮೇಲೆ ಈ ರೀತಿಯಾಗಿದೆ. ಮೇಲ್ಗಡೆ ಕೂಡ ಆಮೇಲೆ ಹಚ್ಚಿದ್ದೀನಿ. ಫ್ರೆಂಡ್ಸ್, ಇದೇ ರೀತಿ ಹೊಸ ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.